ವೆಲ್ಕಮ್ ಟು ಮೈ ಚಾನಲ್. ರಾಮಾಚಾರಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ರಾಮಾಚಾರಿಯನ್ನು ಪೊಲೀಸರು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗುತ್ತಾ ಇರಬೇಕಾದರೆ ದೇವ್ ಏನೋ ಭಯ ಇಲ್ಲದೆ ಕುಳಿತಿದ್ದೀಯಾ ಅಂತ ದೇವ್ ಕೇಳಿದ್ದಕ್ಕೆ, ನೋಡಿ ಸರ್, ನೀವು ಕರೆದುಕೊಂಡು ಹೋದ ಮೇಲೆ ನಾನು ಕೋರ್ಟ್ನಲ್ಲಿ ರಾಮಾಚಾರಿ ಅಂತ ಹೇಳಿ ಪ್ರೂವ್ ಮಾಡಬಹುದು. ನನಗೂ ಗೊತ್ತು ಕಣೋ, ನೀನು ಕೋರ್ಟಿಗೆ ಹೋದರೆ ಬೇಗ ಹೊರಗಡೆ ಬರುತ್ತೀಯಾ ಅಂತ ಹೇಳಿ. ಯಾವುದಾದ್ರೂ ಮಚ್ಚೆ ಆಗಲಿ, ಗಾಯ ಆಗಲಿ, ಇಲ್ಲ ಡಾಕ್ಯುಮೆಂಟ್ಸ್ ಆಗಲಿ ತೋರಿಸ್ಬಿಟ್ಟು ನೀನೇ ರಾಮಾಚಾರಿ ಅಂತ ಹೇಳಿ ಬಂದೇ ಬರುತ್ತೀಯಾ ಅಂತ ಗೊತ್ತು. ಹಾಗಾಗಿ ಅಷ್ಟಕ್ಕೂ ಈಗ ನಿನ್ನ ಕೋರ್ಟಿಗಾಗಲಿ ಪೊಲೀಸ್ ಸ್ಟೇಷನಿಗಾಗಲಿ ಕರೆದುಕೊಂಡು ಹೋಗುತ್ತಾ ಇದ್ದಾರೆ ಅಂತ ಯಾರು ಹೇಳಿದ್ದು ನಿನಗೆ? ಅಷ್ಟಕ್ಕೂ ನಿನ್ನ ಅಲ್ಲಿಗೆ ನಾನು ಕರ್ಕೊಂಡೇ ಹೋಗೋದಲ್ಲ, ನಿನ್ನ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಯುದ್ಧಕ್ಕೆ ಏನೇನು ತಯಾರಿ ಬೇಕು ಎಲ್ಲ ಮಾಡಿಕೊಂಡೇ ಹೊರಟಿರೋದು ಅಂತ ದೇವ್ ಹೇಳಿದ್ದಕ್ಕೆ ರಾಮಾಚಾರಿ, ಏನು ಸರ್ ಎದುರಿಸ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ನೀವು ನನಗೆ ಏನೂ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ದೇವ್ರನ್ನೋನು ಸತ್ಯ ಅನ್ನೋನು ಯಾವಾಗಲೂ ಕಾಯ್ತಾ ಇರುತ್ತದೆ. ನಿನ್ನ ಕರೆದುಕೊಂಡು ಹೋಗಿ ಎನ್ಕೌಂಟರ್ ಮಾಡಿ ಬಿಸಾಕ್ತೇವೆ. ಇಲ್ಲಿರೋರೆಲ್ಲ ಶಾರ್ಪ್ ಶೂಟರು, ಎಲ್ಲರ ಕೈಯಲ್ಲಿ ಆಯುಧ ಇದೆ ಅಂತ ಹೇಳಿದ್ದಕ್ಕೆ, ಸರ್ ನೋಡಿ, ಜಗತ್ತನ್ನು ಬೆಳಗುವುದಕ್ಕೆ, ಶಸ್ತ್ರುಗಳನ್ನು ಸಂಭಾರ ಮಾಡುವುದಕ್ಕೆ ಆಯುಧ ಬೇಕಾಗುತ್ತದೆ. ನೋಡಿ, ನನಗೆ ಒಳ್ಳೆಯದು ಮಾಡೋಕ್ಕೊತ್ತು, ಅವಶ್ಯಕತೆ ಬಿದ್ದರೆ ಶಸ್ತ್ರವನ್ನು ಹಿಡಿಯಲು ಗೊತ್ತು. ನೋಡಿ ಸರ್, ನಾನು ನನ್ನ ಹೆಂಡತಿಗೆ ಮಾತು ಕೊಟ್ಟಿದ್ದೇನೆ, ಸರಿಯಾದ ಮುಹೂರ್ತದಲ್ಲಿ ಬಂದು ತಾಳಿ ಕಟ್ಟುತ್ತೇನೆ ಅಂತ ಹೇಳಿ. ಹಾಗಾಗಿ ನನ್ನ ಮಾತನ್ನು ನಾನು ಉಳಿಸಿಕೊಳ್ಳಲೇಬೇಕು ಅಲ್ವೋ? ಆಯುಧನೇ ಕೈಯಲ್ಲಿ, ನಿನ್ನ ಕೈಯಲ್ಲಿ ಆಯುಧನೇ ಇಲ್ಲ ಅಂತ ಇಬ್ಬರು ಮಾತನಾಡುತ್ತಾ ಇರುತ್ತಾರೆ. ಇನ್ನೊಂದು ಕಡೆ ಮಾನ್ಯತಾ ತನ್ನ ನಾಟಕ ಶುರು ಮಾಡುತ್ತಾಳೆ. ಜೈ, ನೋಡು ನನ್ನ ಮಗಳು ಹೇಗೆ ಕೂತಿದ್ದಾಳೆ, ಮದುವೆ ನಿಂತು ಹೋಯಿತು ಅಂತ ಹೇಳಿ. ಆ ರಾಕ್ಷಸ ಏನಾದ್ರು ನನ್ನ ಮಗಳಿಗೆ ತಾಳಿ ಕಟ್ಟಿದ್ದರೆ ಏನಾಗುತ್ತಾ ಇತ್ತು ಜೈ? ನೋಡು, ಅವನಿಂದ ನನ್ನ ಮಗಳು ಬಚಾವಾದ್ಲು ಅಂತ ಖುಷಿ ಪಡ್ಲಾ, ಅಥವಾ ಮದುವೆ ಮಂಟಪದಲ್ಲಿ ನನ್ನ ಮಗಳು ಮದುವೆ ನಿಂತೋಯ್ತು ಅಂತ ಹೇಳಿ ದುಃಖ ಪಡಲ ಅಂತ ನಾಟಕ ಶುರು ಮಾಡಿದಾಗ ಬಂದ ಗೆಸ್ಟು, ಹೌದು, ಯಾವತ್ತೇ ಆಗಲಿ ಹಿಂದೆ ಮುಂದೆ ನೋಡಿ ಕೊಡಬೇಕು, ಎಲ್ಲವನ್ನು ವಿಚಾರಿಸಿ ಕೊಡಬೇಕು. ಒಂದು ಹುಡುಗನ ಮದುವೆ ನಿಂತರೆ ಏನೂ ತೊಂದರೆ ಆಗಲ್ಲ, ಆದರೆ ಹುಡುಗಿ ಮದುವೆ ಮಂಟಪದಲ್ಲಿ ನಿಂತರೆ ತುಂಬ ಕಷ್ಟ ಅಂತ ಎಲ್ಲರೂ ಮಾತನಾಡಿದಾಗ ನಾರಾಯಣಾಚಾರ್ ಅವಮಾನದಿಂದ ತಲೆ ತಗ್ಗಿಸುತ್ತಾರೆ. ಒಂದು ಕೆಲಸ ಮಾಡಿ, ಇಲ್ಲೇ ಚೌಟ್ರಿಲಿ ಒಂದು ಹುಡುಗನನ್ನು ನೋಡಿ ಮದುವೆ ಮಾಡಿ ಅಂತ ಹೇಳಿ ಅಲ್ಲಿ ಬಂದಿರೋ ಗೆಸ್ಟ್ ಒಬ್ಬರು ಸಜೆಷನ್ ಕೊಡುತ್ತಾರೆ. ಅಯ್ಯೋ, ನೀವೆಲ್ಲ ಹೇಳೋದು ಸರಿ, ಆದರೆ ನನ್ನ ಮಗಳು ಏನು ಮಾಡಿಲ್ಲ ಅಂತ ಹೇಳಿ ಅವಳನ್ನ ಒಪ್ಪಿಕೊಂಡು ಮದುವೆ ಆಗೋಂಥವರು ಬೇಕು ಅಲ್ವಾ? ಯಾರು ಮುಂದೆ ಯಾರು ಬರುತ್ತಾರೆ ಅಂತ ಹೇಳಿ ನಾಟಕ ಆಡುತ್ತಾ ಇರಬೇಕಾದರೆ ಮಂಜಲಿ ಬಂದು, ಮಾನ್ಯತಾ ನೀನು ಯಾಕೆ ತಲೆ ಕೆಡಿಸಿಕೊಳ್ಳುತ್ತೀಯ, ನಾನಿದ್ದೇನೆ, ನನ್ನ ಮಗ ದಿಗಂತಿದ್ದಾನೆ, ಅವನು ಮದುವೆ ಆಗುತ್ತಾನೆ ಅಂತ ಹೇಳ್ತಾರೆ. ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.